ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗರತ್ನ. ಇವತ್ತು ಒಂದು ಒಳ್ಳೆ ನುಗ್ಗೆಕಾಯಿ ಸಾಂಬಾರು ನೋಡೋಣ. ಅದಕ್ಕೆ ಬೇಕಾಗುವಂತೆ 2 ದಪ್ಪನಾದಂಥ ಈರುಳ್ಳಿ, ಅರ್ಧ ಹೋಳಿಗೆ ತೆಂಗಿನಕಾಯಿ, ಹಾಗೆ 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹೆಚ್ಚಿಟ್ಕೊಳ್ಳೋಂಥ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿರೋ ಟೊಮೊಟೊ, ಹಾಗೆ 1.5 ಸ್ಪೂನ್ ಅಚ್ಚಕಾರದ ಪುಡಿ, 1.5 ಸ್ಪೂನ್ ಸಾಂಬಾರು ಪುಡಿ ಹಾಕಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದು ನುಣ್ಣಗಾಗೋಂಗೆ ಮಿಕ್ಸಿ ಮಾಡಿಟ್ಕೊಂಡ ನಂತರ ಒಂದು ಒಲೆ ಮೇಲೆ ಕುದಿಯೋಕ್ಕೆ ನೀರು ಇಟ್ಕೊಂಡು, ಹಾಗೆ ನುಗ್ಗೆಕಾಯಿ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡು, ನುಗ್ಗೆಕಾಯಿ ಚೆನ್ನಾಗಿ ತೊಳ್ಕೊಂಡು ಕುದಿಯೋ ನೀರಿಗೆ ಒಲೆ ಮೇಲೆ ಹಾಕಿ ಅದನ್ನು ಮುಚ್ಚಿಬಿಡಬೇಕು. ಅದು ಒಂದು 20% ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ನಾವೇನು ಖಾರ ರುಬ್ಬಿಟ್ಕೊಂಡಿರ್ತೀವಲ್ವ, ಆ ಖಾರನ ಹಾಕಬೇಕು. ಆ ಖಾರನ ಹಾಕಿ ಅದೊಂದು 30% ಚೆನ್ನಾಗಿ ಬೆಂದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಸಪ್ರೇಟಾಗಿ ಬೇಳೆ, ಆ ಬೇಳೆನ ಹಾಕಬೇಕು. ಆ ಬೇಳೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಯೋಕೆ. ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟೇ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಂತರ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟರೆ ಒಳ್ಳೆ ಒಂದು ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ಅನ್ನದ ಜೊತೆ ಆಗಲಿ ಅಥವಾ ಮುದ್ದೆ ಜೊತೆ ಆಗಲಿ ಊಟ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ.